ಹಿಂದಿನ ವಿಡಿಯೋದಲ್ಲಿ ನಾವು ಎದೆಯ ಹಣತೆಯ ಕಥೆಯನ್ನು ಓದ್ತಾ ಇದ್ದೋ. ಮುಂದುವರೆದ ಭಾಗವನ್ನು ಈ ವಿಡಿಯೋನಲ್ಲಿ ನೀವು ಗಮನಿಸಬಹುದು. ಒಂದೆರಡು ವರ್ಷಗಳ ಹಿಂದೆ ಮಾತ್ರ ಅವಳಿಗೆ ತನ್ನವನೇ ಆಗಿದ್ದ ಗಂಡ ಸಿಕ್ಕಿದ್ದ. ಅತ್ತೆ ಮಾವ ಸತ್ತು ಹೋಗಿದ್ದರು. ನಾದಿನಿಯರು ಅವರವರ ಗಂಡಂದಿರೊಡನೆ, ಮೈದುನಂದಿರು ತಮ್ಮ ತಮ್ಮ ನೆಲೆ ಕಂಡುಕೊಂಡಿದ್ದರು. ತನ್ನದೊಂದು ಮನೆಯ ಬಯಕೆ ಆಕೆಯ ಬಹುಕಾಲದ ಕನಸು. ಅದೀಗ ತಾನೇ ನನಸಾಗಿತ್ತು. ತನ್ನ ಮಕ್ಕಳು, ಗಂಡ, ತನ್ನ ಮನೆ ಎಂದು ತನ್ನ ಅಸ್ತಿತ್ವವನ್ನು ಆಕೆ ಗುರುತಿಸುವ ಹಂತದಲ್ಲಿ ಮುಖದ ಚರ್ಮ ಸುಕ್ಕಾಗಿದ್ದು, ಕೈಗಳ ಮೇಲಿನ ನರಗಳು ಎದ್ದು ಕಂಡಿದ್ದು, ಕಣ್ಣು ಕೆಳಗೆ ತೆಳು ಕಪ್ಪು ತೆರೆ ಮೂಡಿದ್ದು, ಹಿಮ್ಮಡಿ ಬಿರುಕು ಬಿಟ್ಟಿದ್ದು, ಉಗುರುಗಳ ಸಂದಿಯಲ್ಲಿ ಮಸಿ ಸೇರಿ ಅಂಕುಡೊಂಕಾಗಿದ್ದು, ತಲೆ ಕೂದಲು ತೆಳುವಾಗಿದ್ದು, ಇದ್ಯಾವುದೂ ಅವಳ ಗಮನಕ್ಕೆ ಬರಲೇ ಇಲ್ಲ. ಇನಾಯತ್ನ ಗಮನಕ್ಕೆ ಕೂಡ ಬಹುಶಃ ಇದು ಬರುತ್ತಿರಲಿಲ್ಲ. ಆದರೆ ಅವನ ಅಪೆಂಡಿಕ್ಸ್ ಆಪರೇಷನ್ ಆಯ್ತಲ್ಲ, ಆಗ ಖಾಸಗಿ ಆಸ್ಪತ್ರೆಯಲ್ಲಿ ಕಡಿಮೆ ಸಂಬಳ ಪಡೆಯುತ್ತಾ, ಹೆಚ್ಚು ಕೆಲಸ ಮಾಡುತ್ತಾ, ಕಣ್ಣಲ್ಲಿ ಸಾವಿರ ಆಕಾಂಕ್ಷೆಗಳು ತುಂಬಿಕೊಂಡು ನಡೆಯುವಳೋ ಅಥವಾ ನುಲಿಯುತ್ತಿದ್ದಾಳೋ ಎಂಬ ಭ್ರಮೆ ಮೂಡಿಸುತ್ತಾ, ಹೊಳಪಿನ ಚರ್ಮ ಮತ್ತು ಸುಳಿಯಂತೆ ಸೆಳೆದುಕೊಳ್ಳುವಂತಿದ್ದ ಜೇನಿನ ಬಣ್ಣದ ಕಣ್ಣಿನ ಒಡತಿ, ಮೂವತ್ತರ ಇಳಿಜಾರಿನಲ್ಲಿ ತನ್ನ ಬದುಕಿನ ಭದ್ರತೆಗಾಗಿ ಅತೃಪ್ತ ಆಕಾಂಕ್ಷೆಗಳ ಬಾಯಾರಿಕೆ ತಣಿಸಲು ಏನನ್ನಾದರೂ ಮಾಡಲು ಸಿದ್ಧಳಿದ್ದ ಆಕೆ, ಆ ನರ್ಸ್ ಇದ್ದಳು. ಅವಳ ಗಂಡ ಇನಾಯತ್ ಆಸ್ಪತ್ರೆ ಇಲ್ಲಿದ್ದಷ್ಟು ದಿನವೂ ಆಕೆಯನ್ನು ಸಿಸ್ಟರ್ ಅನ್ನಲೇ ಇಲ್ಲ. ಹೆಸರಿನಿಂದಲೇ ಕರೆದ. ಅವಳ ಬಾಡೆಗೆ ಹಸಿರನ್ನೊಂದೊದಗಿಸಿದ, ತನ್ನನ್ನು ಬರಡನ್ನಾಗಿಸಿದ. ಅವನ ವಂಶದ ಕುಡಿಗಳನ್ನು ಹೊತ್ತ ತನ್ನ ಬಸಿರ ಅಪಮಾನ ಮಾಡಿದ. ಜೋಲು ಹೊಟ್ಟೆಯಿಂದ ಅವನ ಮಕ್ಕಳ ಹಸಿವ ತಣಿಸಿದ. ಅವಳ ಮೊಲೆಗಳನ್ನು ಹೋಲಿಸಿದ. ಅವಳ ದೇಹವನ್ನು ಮಾತ್ರವಲ್ಲ, ಅವಳ ಆತ್ಮವನ್ನು ಕೂಡ ನಗ್ನಗೊಳಿಸಿದ. ಕೊನೆಗೊಂದು ದಿನ, ನೀನು ನನ್ನ ತಾಯಿ ಸಮಾನ ಎಂದು ಅವಳನ್ನು ಜೀವಂತ ಜ್ವಾಲೆಗೆ ಆಹುತಿಗೊಳಿಸಿದ. ಆ ಮಾತು ಅವನಿಂದ ಹೊರಬಂದು 3-4 ತಿಂಗಳುಗಳೇ ಕಳೆದಿದ್ದವು. ಅಂದಿನಿಂದ ಆ ಮನೆಯಲ್ಲಿ ಉಣ್ಣುವ ಒಂದೊಂದು ಅಗಳು ಕೂಡ ಪಾಪ ಎಂದು ಅವಳಿಗೆ ಅನ್ನಿಸತೊಡಗಿತ್ತು. ಆ ಮನೆಯಲ್ಲಿ ತಾನು ಪರಕೀಯಳು ಎಂಬುದು ಅವಳಿಗೆ ಪ್ರತಿಕ್ಷಣವೂ ಕಾಣತೊಡಗಿದಾಗ ಅವಳು ಪರಿಹಾರ ಹುಡುಕತೊಡಗಿದಳು. ಆ ಅಪಮಾನದ ಬೆಂಕಿಯಿಂದ ಹೊರಬರಲು ಆಕೆಯೊಬ್ಬಳಿಗೇ ಸಾಮರ್ಥ್ಯವಿರಲಿಲ್ಲ. ಹಾಗಾಗಿ ತನ್ನ ತವರಿನ ಆಸರೆಗೆ ಕೈಚಾಚಿದಳು. ಕತ್ತಲು ದಟ್ಟೈಸುತ್ತಿತ್ತು. ಅವಳ ಮನಸ್ಸಿನ ಕ್ಷೋಭೆಯು ಕೂಡ ಹೆಪ್ಪುಗಟ್ಟುತ್ತಿತ್ತು. ಆತ್ಮಗ್ಲಾನಿಯಿಂದ ಅವಳು ಹೊರಬರಲಾಗದೆ ಉಸಿರು ಸಿಕ್ಕಿಸಿಕೊಂಡವಳಂತೆ ಚಡಪಡಿಸುತ್ತಿದ್ದಳು. ಅವಳು ಎಂದೂ ಇಷ್ಟೊಂದು ಏಕಾಂಗಿಯಾಗಿರಲಿಲ್ಲ. ಕಂಬನಿಯ ಮಹಾಪೂರವೇ ಹರಿದು ಹೋಗಿತ್ತು. ಅವಳಿಗೆ ಯಾವುದರ ಅಪೇಕ್ಷೆಯೂ ಉಳಿದಿರಲಿಲ್ಲ. ಬದುಕು ಭಾರವಾಗತೊಡಗಿತ್ತು. ಮಲಗಿದಾಕೆ ಎದ್ದು ಕುಳಿತಳು. ಅವಳನ್ನು ಕೇಳುವವರು ಯಾರೂ ಇರಲಿಲ್ಲ, ಛೇಡಿಸುವವರು ಇರಲಿಲ್ಲ. ಅಪ್ಪಿ ಮುತ್ತಿಕ್ಕುವವನು ಯಾರದೋ ಪಾಲಾಗಿದ್ದ. ಬದುಕಿಗೊಂದು ಆಯಾಮ ಇರಲೇ ಇಲ್ಲ. ಅವಳ ಹಿಂದಿನಿಂದ ಬಂದ ಫಳಾರೆಂದು ಸದ್ದನ್ನು ಕೇಳಿಯವಳು ವಿಚಲಿತಳಾಗಲಿಲ್ಲ. ಅವಳಿಗೆ ಗೊತ್ತಿತ್ತು, ಚಿತ್ರಪಟ ಬಿದ್ದಿತ್ತು, ಗಾಜು ಚೂರಾಗಿತ್ತು, ಚೌಕಟ್ಟು ಒಡೆದಿತ್ತು, ಚಿತ್ರ ಬೇರೆಯಾಗಿತ್ತು. ಅವಳಲ್ಲಿ ಯಾವುದೋ ಆವೇಶ ಮನೆ ಮಾಡಿತ್ತು. ಅವಳು ನಿಧಾನವಾಗಿ ಮಂಚದಿಂದ ಇಳಿದಳು. ತನ್ನ ಹಸುಗೂಸನ್ನು ಕಣ್ತುಂಬ ನೋಡಿ ಹೊರಗೆ ಬಂದಳು. ಅವಳ ಪುಟ್ಟ ಪುಟ್ಟ ಕಂದಮ್ಮಗಳು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದವು. ಅವಳು ಮೆಲುವಾಗಿ ಹಜಾರದಲ್ಲಿ ಬಂದಾಗ ಸಲ್ಮಾ ಓದುತ್ತಾ ಟೇಬಲ್ ಮೇಲಿನ ತಲೆ ಇಟ್ಟು ಅಲ್ಲೇ ನಿದ್ರೆಗೆ ಶರಣಾಗಿದ್ದು ಕಂಡು ಬಂದಿತ್ತು. ನಿದ್ರಿಸುತ್ತಿದ್ದ ತನ್ನ ಮಗಳ ಬಳಿ ನಿಂತವಳು ಒಂದು ಕ್ಷಣ ಭಾವಾವೇಗದಲ್ಲಿ ಕಂಪಿಸಿದಳು. ಭಾವನೆಗಳೇ ಸತ್ತು ಹೋಗಿವೆ ಎಂದುಕೊಂಡಿದ್ದ ಅವಳಿಗೆ ಸಲ್ಮಾಳನ್ನು ಕಂಡಾಗ ಹತ್ತಿಕ್ಕಲಾರದ ಭಾವನೆಗಳ ಒತ್ತಡ ಉಂಟಾಗಿ ಅಲ್ಲಿಯೇ ಕುಸಿಯುವಂತಾಯಿತು. ಅವಳನ್ನು ಮುಟ್ಟಬೇಕು ಎನ್ನುವ ತನ್ನ ಅದಮ್ಯ ಆಸೆಯನ್ನು ಬದಿಗೆ ಒತ್ತಿ ಅವಳು ಮನದಲ್ಲೇ ಬೇಡಿಕೊಂಡಳು. ಅನಾಥರಾಗುತ್ತಿರುವ ಈ ಕೂಸುಗಳಿಗೆ ನೀನೇ ತಾಯಿ ನನ್ನ ಕಂದ ಎಂದು ಮನಸ್ಸಿನಲ್ಲೇ ತನ್ನ ಮಕ್ಕಳ ಜವಾಬ್ದಾರಿಯೆಲ್ಲ ಸಲ್ಮಾಳ ಎಳೆಯ ಭುಜಗಳ ಮೇಲೆ ಹೊರಿಸಿದಳು. ಅವಳ ಹೆಜ್ಜೆಗಳು ನಿಧಾನವಾಗಿ ಚಲಿಸತೊಡಗಿದವು. ಅವಳು ಮನೆಯ ಬಾಗಿಲನ್ನು ತೆರೆದು ಅಂಗಳಕ್ಕೆ ಕಾಲಿಟ್ಟಳು. ಅಲ್ಲಿ ಅವಳೇ ಬೆಳೆಸಿದ್ದ 4-6 ಮರಗಿಡಗಳು ತಬ್ಬಲಿಗಳಂತೆ ನಿಂತು ಕಣ್ಣೀರು ಹರಿಸುತ್ತಿದ್ದಂತೆ, ಒಮ್ಮೆ ಕಂಡರೆ ಇನ್ನೊಮ್ಮೆ ಬೇಷ್ ಬೇಷ್, ನಿನ್ನ ತೀರ್ಮಾನವೇ ಸರಿ ಎಂದು ತಲೆ ಅರಗಿಸದಂತೆ ಕಂಡುಬಂದಿತು. ಅವಳಿಗೆ ಭಯವಾಗಿ ಕದವಿಕ್ಕಿ ಒಳಬಂದಳು. ನಂತರ ಏನನ್ನು ನಿಶ್ಚಯಿಸಿ ಅಡಿಗೆ ಮನೆ ಒಳಹೋಗಿ ಸೀಮೆ ಎಣ್ಣೆಯ ಕ್ಯಾನನ್ನು ಎತ್ತಿಕೊಂಡು ಇಡೀ ಮನೆಯನ್ನೆಲ್ಲ ಒಮ್ಮೆ ಸುತ್ತಿದಳು. ಎಲ್ಲಿ ಹೊಯ್ದುಕೊಳ್ಳಬೇಕು ಎಂಬುದರ ಬಗ್ಗೆ ಅವಳು ಯಾವುದೋ ನಿಶ್ಚಯಕ್ಕೆ ಬಾರದೆ ಮತ್ತೊಮ್ಮೆ ಮಕ್ಕಳೆಲ್ಲರನ್ನು ಕಣ್ಣು ತುಂಬ ನೋಡಿ ಹಜಾರಕ್ಕೆ ಬಂದಳು. ಸಲ್ಮಾಳತ್ತ ಅವಳು ಯಾವುದೇ ದೃಷ್ಟಿಯನ್ನು ಹಾಯಿಸಲಿಲ್ಲ. ಹಾಗೊಂದು ವೇಳೆ ಅವಳತ್ತ ನೋಡಿದ್ದಲ್ಲಿ ತನ್ನ ನಿರ್ಧಾರ ಎಲ್ಲಿ ಸಡಿಲವಾಗುತ್ತಿತ್ತೋ ಎಂದು ಹೆದರಿದ್ದಳಾಕೆ. ಮತ್ತೊಮ್ಮೆ ವೇಗವಾಗಿ ನಡೆಯುತ್ತಾ ಅಡಿಗೆ ಮನೆಗೆ ಕಾಲಿಟ್ಟು ಅಲ್ಲಿದ್ದ ಬೆಂಕಿ ಪೆಟ್ಟಿಗೆಯನ್ನು ತನ್ನ ಬಲಗೈಯಲ್ಲಿ ಬಲವಾಗಿ ಅದುಮಿ ಹಿಡಿದು ಆಕೆ ಮೆಲ್ಲನೆ ಅಗುಳಿಯನ್ನು ಸರಿಸಿ ಅಂಗಳಕ್ಕೆ ಕಾಲಿಟ್ಟಳು.
ತನ್ನ ಪಾಲಿಗೆ ಯಾರೂ ಇಲ್ಲದ ತಾನು ಯಾರಿಗೂ ಬೇಕಿಲ್ಲದ ಅಭಾಗಿನಿ ಅಂಗಳದಲ್ಲಿ ನಿಂತು ಕತ್ತಲನ್ನು ದಿಟ್ಟಿಸುತ್ತಾ ಸೀಮೆಎಣ್ಣೆಯನ್ನು ತನ್ನ ಮೇಲೆ ಸುರಿದುಕೊಂಡಳು. ಆಕೆಯ ಅಂಕೆಗೆ ಒಳಪಡದ ಅತ್ಯಂತ ಉನ್ಮತ್ತ ಶಕ್ತಿಯೊಂದು ಅವಳನ್ನು ತನ್ನ ವಶದಲ್ಲಿರಿಸಿಕೊಂಡಂತೆ ನಿಗೂಢವಾಗಿ ಅವಳು ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದಳು. ಯಾವ ಸದ್ದುಗಳು ಅವಳನ್ನು ತಲುಪುತ್ತಿರಲಿಲ್ಲ, ಯಾವ ಸ್ಪರ್ಶಗಳು ಅವಳನ್ನು ತಾಕುತ್ತಿರಲಿಲ್ಲ, ಯಾವ ನೆನಪುಗಳು ಅವಳಲ್ಲಿ ಉಳಿದಿರಲಿಲ್ಲ, ಯಾವ ಸಂಬಂಧಗಳು ಅವಳನ್ನು ಬಾಧಿಸುತ್ತಿರಲಿಲ್ಲ. ಅವಳ ಇರುವೆ ಅವಳ ಪ್ರಜ್ಞೆಯಲ್ಲಿ ಇರಲಿಲ್ಲ. ಆದರೆ ಮನೆಯೊಳಗಿನ ವ್ಯವಹಾರವೇ ಬೇರೆಯಾಗಿತ್ತು. ಹಸುಗೂಸಿನ ಅಳುವು ತಾರಕಕ್ಕೇರಿ ನಿದ್ರೆಯ ಸಂಮೋಹನದ ಆಳ ಸುಳಿಯಲ್ಲಿ ತೇಲಿ ಹೋಗಿದ್ದ ಸಲ್ಮಾ ಗಾಬರಿಯಿಂದ ಎಚ್ಚೆತ್ತು ಒಂದೇ ಉಸಿರಿಗೆ ಹಾರಿ ಆ ಮಗುವನ್ನು ಎದೆಗವಚಿಕೊಂಡು ಅಮ್ಮೀ ಅಮ್ಮೀ ಎಂದು ಕೂಗುತ್ತಾ ಮಕ್ಕಳು ಮಲಗಿದ್ದಲ್ಲಿಂದ ದಾಟುತ್ತಾ ತಾಯಿಯನ್ನು ಕಾಣದೆ ಇಡೀ ಮನೆಯೊಂದು ಸುತ್ತು ಹಾಕಿದಳು. ಆ ವೇಳೆಯಲ್ಲಿ ತೆರೆದ ಅಂಗಳದ ಬಾಗಿಲನ್ನು ಕಂಡು ಭಯದಿಂದ ಒಂದು ಕ್ಷಣ ತತ್ತರಿಸಿದಳು. ಒಂದೇ ಉಸಿರಿಗೆ ಓಡಿ ಅಂಗಳವನ್ನು ತಲುಪಿದಾಗ ಅಸ್ಪಷ್ಟ ಕತ್ತಲೆಯಲ್ಲಿ ಕೂಡ ಅವಳು ತಾಯಿಯ ಆಕೃತಿ ಮತ್ತು ಸೀಮೆಎಣ್ಣೆ ವಾಸನೆಯನ್ನು ಗ್ರಹಿಸಬಲ್ಲವಳಾಗಿದ್ದಳು. ಅವಳು ಯಾವುದೇ ಪೂರ್ವಾಪರ ವಿವೇಚನೆಯೂ ಕೂಡ ಮಾಡದೆ ಒಮ್ಮೆಲೆ ಹಸುಗೂಸಿನೊಡನೆ ಭಾವಿಸಿ ತಾಯಿಯನ್ನು ಬಿಗಿದಪ್ಪಿದಳು. ಬೆಂಕಿಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದಿದ್ದ ಮೆಹರೂನ್ ಹುಚ್ಚಿಯಂತೆ ಯಾರನ್ನೂ ನಿರೂಪಿಸುವಂತೆ ತನ್ನನ್ನು ಬಿಗಿದಪ್ಪಿದವಳನ್ನು ನೋಡುತ್ತಾ ಅಚೇತನಳಾದಳು. ಸಲ್ಮಾ ಮಗುವನ್ನು ನೆಲದ ಮೇಲೆ ಉರುಳಿಸಿಬಿಟ್ಟು ಅಮ್ಮೀ ಅಮ್ಮೀ ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ತಾಯಿಯ ಕಾಲುಗಳನ್ನು ಬಿಗಿದಪ್ಪಿದಳು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸಲ್ಮಾ ನೆಲದಲ್ಲೇ ರೋಧಿಸುತ್ತಿದ್ದ ಹಸುಗೂಸು ಇವರನ್ನು ಕಂಡು ಮೆಹರೂನ್ ತನ್ನನ್ನು ಆವರಿಸಿದ ಅದೃಶ್ಯ ಶಕ್ತಿಯಿಂದ ಬಿಡುಗಡೆ ಹೊಂದಲು ಅತೀವ ಪ್ರಯತ್ನವನ್ನು ಮಾಡುತ್ತಾ ಯಾವುದೋ ನಿದ್ರಾಲೋಕದಿಂದ ಕಣ್ಣು ತೆರೆದಂತೆ ಹೊರಜಗತ್ತಿಗೆ ಬಂದಳು. ಕ್ರಮೇಣ ಅವಳ ಜಾಗೃತಾವಸ್ಥೆಗೆ ಬರುತ್ತಿದ್ದಂತೆ ಅವಳ ಕೈಯಿಂದ ಬೆಂಕಿಪೆಟ್ಟಿಗೆ ಕೆಳಗೆ ಬಿದ್ದು ಸಲ್ಮಾ ತಾಯಿಯ ಕಾಲಗಳನ್ನು ಬಿಟ್ಟಿರಲಿಲ್ಲ. ಅಮ್ಮೇ, ಅವರೊಬ್ಬರನ್ನು ಕಳೆದುಕೊಂಡ ರೋಷದಲ್ಲಿ ನಮ್ಮೆಲ್ಲರನ್ನೂ ಅವಳ ಕಾಲಬುಡಕ್ಕೆ ಎಸೆಯುವುದು ಸರಿಯಾ? ಹಬ್ಬಗೋಸ್ಕರ ಸಾಯಲು ಸಿದ್ಧಳಾಗಿರುವ ನೀನು ನಮಗಾಗಿ ಬದುಕಲು ಸಾಧ್ಯವಿಲ್ಲವೇ? ನಮ್ಮನ್ನೆಲ್ಲ ನೀನು ಹೇಗೆ ತಬ್ಬಲೆಗಳನ್ನಾಗಿ ಮಾಡಲು ಸಾಧ್ಯ ಅಮ್ಮೀ? ನಮಗೆ ನೀನು ಬೇಕು. ಅವಳ ಮಾತಿಗಿಂತ ಹೆಚ್ಚಾಗಿ ಅವಳ ಸ್ಪರ್ಶದಿಂದ ಮೆಹರೂನ್ ಆರ್ದ್ರವಾದಳು. ಹೆಪ್ಪುಗಟ್ಟಿದ್ದ ಎಲ್ಲವೂ ಒಮ್ಮೆ ಕೊಚ್ಚಿಕೊಂಡು ಹೋದಂತಾಗಿ ಅವಳು ಅಲುಗಿ ಹೋದಳು. ಉಸಿರುಗಟ್ಟಿದಂತೆ ಅಳುತ್ತಿದ್ದ ಹಸುಗೂಸನ್ನು ಎತ್ತಿದ ಮೆಹರೂನ್ ಸಲ್ಮಾಳನ್ನು ಎದೆಗವಚಿದಾಗ ಎತ್ತರಕ್ಕೆ ಬೆಳೆದಿದ್ದ ಗೆಳತಿಯೊಬ್ಬಳ ಸಾಂತ್ವನ, ಸ್ಪರ್ಶ, ಸಮಾನ ಭಾವ ಕೂಡಿ ಕಣ್ಣೆರಡೂ ಭಾರವಾಗಿ ಬೇರೆ ಏನನ್ನೂ ನುಡಿಯದೆ ಕ್ಷಮಿಸು ಕಂದ ಎಂದಳು. ಕತ್ತಲು ಹರಿಯುತ್ತಿತ್ತು. ಅವಳ ಎದೆ ಹಣತೆ ಎಂದೋ ಆರಿಹೋಗಿತ್ತು. ಆದರೆ ಪ್ರಭಾತದ ಬೆಳಕು ಮಂದವಾಗಿ ಪಸರಿಸುತ್ತಿತ್ತು. ಇಲ್ಲಿಗೆ ಕತೆ ಮುಕ್ತಾಯವಾಯಿತು. ಎಲ್ರಿಗೂ ಕೂಡ ಧನ್ಯವಾದಗಳು.